ಪಾಕಿಸ್ತಾನದಲ್ಲಿ ತುಂಬಾ ಪ್ರಭಾವಿ ಹೊಂದಿರುವಂತಹ ವ್ಯಕ್ತಿ. ಪಾಕ್ ಸೇನಾಧಿಕಾರಿಗಳು ಈತನಿಗೆ ಹೂಮಳೆ ಸುರಿಸಿ ಭರಮಾಡಿಕೊಂಡ್ರು. ಪಾಕಿಸ್ತಾನದಲ್ಲಿ ವಿಐಪಿ ರೀತಿ ಓಡಾಡ್ತಾ ಇದ್ದಾರೆ ಈ ಸೈಫುಲ್ಲಾ. ಗುಪ್ತಚರ ಸಂಸ್ಥೆ ರಾ ಮತ್ತು ಭಾರತೀಯ ಸೇನೆಯ ಗುಪ್ತಚರ ಸಂಸ್ಥೆಗಳ ಪ್ರಕಾರ ಸೈಫುಲ್ಲಾ ಖಾಲಿದ್ ಪಾಕಿಸ್ತಾನ ಸೇನೆಯ ವಿಶೇಷ ವ್ಯಕ್ತಿಯಂತೆ. ಭಾರತದ ನಂಬರ್ 1 ಶತ್ರು ಹಫೀಜ್ ಸಯೀದ್ನ ಬಲಗೈ ಬಂಟ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಪಹಲ್ಗಾಮ್ ಉಗ್ರ ದಾಳಿಯನ್ನ 2019ರಲ್ಲಿ ನಡೆದಂತಹ ಪುಲ್ವಾಮಾ ದಾಳಿ ನಂತರ ನಡೆದಂತಹ ದಾಳಿ ಇದು. ದಾಳಿ ಹೊಣೆ ಹೊತ್ತಂತಹ ಲಷ್ಕರ್ ಎ ತೊಯ್ಬಾ ಸಂಘಟನೆ ಈ ದಾಳಿಯ ಮಾಸ್ಟರ್ ಮೈಂಡ್. ಎಸ್, ಪುಲ್ವಾಮಾ ದಾಳಿ ಎಲ್ರಿಗೂ ಗೊತ್ತೇ ಇದೆ. ಪುಲ್ವಾಮಾ ದಾಳಿ ಅದಾದ ಮೇಲೆ ಭಾರತ ಹೇಗೆ ಪ್ರತಿಕಾರವನ್ನ ತೀರಿಸಿಕೊಂಡಿದೆ ಅಂತಾನೂ ಕೂಡ ನಿಮಗೆ ಗೊತ್ತು. ಈ ಒಂದು ದಾಳಿಗೆ ಪ್ರವಾಸಿಗರನ್ನ ಕಂಡಲ್ಲಿ ಶೂಟ್ ಮಾಡಿ ಸಾಯಿಸಿ ಆತ ಹಿಂದೂನೋ ಅಲ್ವೋ ಅಂತ ನೋಡುವಂತಹ ದುಷ್ಕೃತ್ಯವನ್ನ ಮಾಡಿದ್ದೀರಾ. ಇದಕ್ಕೆ ಇನ್ ಹೇಗಿರಬಹುದು ಪ್ರತಿಕಾರ? ನೀವೇ ಲೆಕ್ಕಾಚಾರ ಹಾಕಿ. ಎಸ್, ಪಾಕಿಸ್ತಾನದಲ್ಲಿ ಸೈಫುಲ್ಲಾ ಖಾಲಿದ್ ಈತ ಪಾಕಿಸ್ತಾನದ ಸೇನೆಯ ವಿಶೇಷ ವ್ಯಕ್ತಿಯಂತೆ. ಭಾರತದ ನಂಬರ್ 1 ಶತ್ರು ಹಫೀಜ್ ಅವನ ಆಪ್ತ ಇವನಂತೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಈತನ ಗುಪ್ತಚರ ಇಲಾಖೆ ಗುಪ್ತಚರವರು ಕೂಡ ಹೇಳ್ತಾ ಇದ್ದಾರೆ. ದಾಳಿ ಹೊಣೆ ಹೊತ್ತಂತಹ ಲಷ್ಕರ್. ಎಸ್, ಪ್ರಧಾನಿ ನರೇಂದ್ರ ಮೋದಿ ಈ ಒಂದು ದಾಳಿಯ ವಿಚಾರವಾಗಿ ಅದ್ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇವತ್ತು ಮೀಟಿಂಗ್ ಕೂಡ ಇದೆ. ಆ ಒಂದು ಮೀಟಿಂಗ್ ನಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತ ಅದ್ಯಾವ ರೀತಿಯ ಮೀಟಿಂಗ್ ಮಾಡುತ್ತೋ ಕಾದು ನೋಡಬೇಕಾಗಿದೆ. 3ನೇ ಸರ್ಜಿಕಲ್ ಸ್ಟ್ರೈಕ್ ಆಗೇ ಬಿಡುತ್ತಾ ಎನ್ನುವಂತಹ ಅನುಮಾನಗಳು ಕೂಡ ಶುರುವಾಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಇಂದು ಮಧ್ಯಾಹ್ನ ಭದ್ರತೆ ಕುರಿತಂತೆ ಸಂಪುಟ ಸಭೆ ನಡೆಯಲಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯಲಿದೆ ಈ ಒಂದು ಮೀಟಿಂಗ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭಾಗಿಯಾಗಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಲಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಭಾಗಿಯಾಗಲಿದ್ದಾರೆ. ಎಸ್, ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಅಶ್ವಥ್ ಡೆಸ್ಕ್ ಲೈವ್ ಅಲ್ಲಿದ್ದಾರೆ, ವಿಶೇಷ ಪ್ರತಿನಿಧಿ. ಎಸ್ ಅಶ್ವಥ್, ಈ ಒಂದು ದಾಳಿ ಆ ಒಂದು ದಾಳಿಗೆ ಏನು ರಿಟರ್ನ್ ಕೊಡಬಹುದು ಭಾರತ? ಮುಟ್ಟು ನೋಡ್ಕೊಳ್ಳೋ ಹಾಗೆ ಏನು ಮಾಡಬಹುದು ಅಂತ? ಕಾವ್ಯ, 2019ರಲ್ಲಿ ನಡೆದಂತಹ ಪುಲ್ವಾಮಾ ದಾಳಿ ಪ್ರಕರಣ ಇದೆಯಲ್ಲ, ಆ ಒಂದು ದಾಳಿ ಪ್ರಕರಣ ಇನ್ನೂ ಕೂಡ ನಮ್ಮ ಕಣ್ಣ ಮುಂದೆಯೇ ಇರುವಂತಹ ಸಂದರ್ಭದಲ್ಲಿ ಈಗ ಪಹಲ್ಗಾಮ್ ಉಗ್ರರ ದಾಳಿ ಇದೆಯಲ್ಲ, ಈ ಒಂದು ಉಗ್ರರ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ದಾಳಿಯಾಗಿರುವಂತಹದ್ದು. ಈ ದಾಳಿಯಲ್ಲಿ ಸುಮಾರು 26ರಿಂದ 27 ಜನ ಕನ್ನಡಿಗರೀಗ ಸಾವನ್ನಪ್ಪಿರುವಂತಹದ್ದು. ಇದೊಂದು ದಾಳಿಯನ್ನ ಇಡೀ ದೇಶವೇ ಈಗ ಈ ರೀತಿ ಆಯ್ತಲ್ಲ ಅಂತೇಳಿ ಇಡೀ ದೇಶವೇ ಒಂದು ಭಯದ ವಾತಾವರಣದಲ್ಲಿ ಈಗ ಇರುವಂತಹ ಒಂದು ಸಂದರ್ಭ. ಅಂದ್ರೆ ಇಲ್ಲಿ ಪಹಲ್ಗಾಮ ದಾಳಿ ಇದೆಯಲ್ಲ, ಈ ಒಂದು ಪಹಲ್ಗಾಮ್ ದಾಳಿಯಲ್ಲಿ ಯಾರು ಅಂದ್ರೆ ಈ ಒಂದು ದಾಳಿಯ ಹೊಣೆಯನ್ನ ಯಾರು ಹೊತ್ತಿರುವಂತಹದ್ದು? ಈಗಾಗಲೇ ಸೈಫುಲ್ ಖಾಲಿದ್ ಅಂತೇಳಿ ಈ ಒಂದು ದಾಳಿಯ ಹೊಣೆಯನ್ನ ಹೊತ್ತಿರುವಂತಹ ಒಬ್ಬ ಉಗ್ರ. ಸೊ ಈ ಸೈಫುಲ್ ಖಾಲಿದ್ ಇದೆಯಲ್ಲ, ಸೈಫುಲ್ ಖಾಲಿದ್ ಯಾರು, ಅವನ ಹಿನ್ನೆಲೆ ಏನು, ಅದೆಲ್ಲವನ್ನು ಕೂಡ ನೋಡೋದಾದ್ರೆ ಈತ ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂತೇಳಿ ಈಗ ಗೊತ್ತಾಗಿರುವಂತಹದ್ದು. ಅಂದ್ರೆ ಈ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ ಖಾಲಿದ್ ಅಲ್ಲ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲಷ್ಕರ್ ಮತ್ತು TRF ನ ಭಯೋತ್ಪಾದಕ ಅಂತೇಳಿ ಈಗ ತಿಳಿದು ಬಂದಿರುವಂತಹದ್ದು. ಹಾಗಾದ್ರೆ ಸೈಫುಲ್ ಖಾಲಿದ್ ಜೊತೆಗೆ ಸೈಫುಲ್ ಖಾಲಿದ್ ಜೊತೆಗೆ ಈತನ ಹೆಸರು ಸೈಫುಲ್ ಕಸೂರಿ ಅಂತಲೂ ಕೂಡ ಕರೀತಾ ಇದ್ದಾರೆ. ಜೊತೆಗೆ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಹಫೀಜ್ ಸಯೀದ್ಗೆ ತುಂಬಾ ಆಪ್ತರಾಗಿದ್ದಂತಹ ವ್ಯಕ್ತಿ. ಸೊ ಹಾಗಾಗಿ ಈ ವ್ಯಕ್ತಿಯ ಒಂದು ದಿನಚರಿ ಅಥವಾ ಈ ವ್ಯಕ್ತಿಯ ಹಿನ್ನೆಲೆಯನ್ನು ನೋಡೋದಾದ್ರೆ ಈತ ಮೋದಿಗಿಂತಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನ ಹೊಂದಿದ್ದಂತೆ. ಜೊತೆಗೆ
ಪಾಕಿಸ್ತಾನದಲ್ಲಿ ಈತನಿಗೆ ಎಲ್ಲಿಲ್ಲದ ಒಂದು ಸನ್ಮಾನ, ಒಂದು ಆತರ ಈತ ಪಾಕಿಸ್ತಾನಕ್ಕೆ ಹೋಗ್ತಾನೆ ಅಂತಂದ್ರೆ ಅಲ್ಲಿ ಇವನಿಗೆ ಒಂದು ವಿಶೇಷವಾದಂತಹ ಒಂದು ಸನ್ಮಾನವನ್ನು ಕೂಡ ಅಲ್ಲಿನ ಒಂದು ಅಧಿಕಾರಿಗಳು ಸೇನಾಧಿಕಾರಿಗಳು ಮಾಡ್ತಾ ಇದ್ರಂತೆ. ಸೊ ಹಾಗಾಗಿ ಇವನ ಹಿನ್ನೆಲೆ ಬಹಳ ರೋಚಕವಾಗಿರುವಂತಹದ್ದು. ಸೊ ಹಾಗಾಗಿ ಈ ಒಂದು ದಾಳಿಯ ಒಂದು ಜವಾಬ್ದಾರಿಯನ್ನು ಈತ ಹೊತ್ತಿರುವಂತಹದ್ದು. ಸೊ ಹಾಗಾಗಿ ಇದಕ್ಕೆ ಪ್ರತ್ಯುತ್ತರವಾಗಿ ಮೋದಿ ಅವರ ಸರ್ಕಾರ ಯಾವ ರೀತಿಯಾಗಿ ಉತ್ತರವನ್ನ ಕೊಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಕಾವ್ಯ. ಎಸ್ ಅಶ್ವಥ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್, ಮೋದಿ ಈ ಒಂದು ಸಭೆ ಅದೆಷ್ಟು ಪ್ರಭಾವಿ ಆಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಖಾಲಿದ್ ಯಾವ ಪರಿಸ್ಥಿತಿಗೆ ಹೋಗಿ ತಲುಪ್ತಾನೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ.